ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ವತಿಯಿಂದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಈ ಸಮಾರಂಭದಲ್ಲಿ ನಗರದ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳು ಹಾಜರಾಗಿದ್ದರು. ವಿಶೇಷವಾಗಿ ವಾಸವಿ ಪ್ರೌಢಶಾಲೆಯಿಂದ ರಾಜ್ಯಕ್ಕೆ ದ್ವಿತೀಯ ರ್ಯಾಂಕ್ ಗಳಿಸಿದ ಹರ್ಷಿತಾ ಹಾಜರಾಗಿದ್ದರು. ಎಲ್ಲ ವಿದ್ಯಾರ್ಥಿಗಳಿಗೆ ಈಶ್ವರಿ ವಿಶ್ವವಿದ್ಯಾಲಯದ ವತಿಯಿಂದ ಅಭಿನಂದಿಸಲಾಯಿತು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ದ್ವಿತೀಯ ರ್ಯಾಂಕ್ ಗಳಿಸಿದ ಹರ್ಷಿತಾರವರು, ತಂದೆ ತಾಯಿಯ ಪ್ರೋತ್ಸಾಹ, ಆಶೀರ್ವಾದ, ಗುರುಗಳ ಪ್ರೇರಣೆ ಮತ್ತು ನನ್ನ ಪರಿಶ್ರಮ ಈ ಒಂದು ರ್ಯಾಂಕ್ಗೆ ಕಾರಣವಾಯಿತು ಎಂದು ತಿಳಿಸಿದರು. ಪ್ರತಿನಿತ್ಯವೂ ಅಭ್ಯಾಸದಲ್ಲಿ ತೊಡಗಬೇಕು. ವಿದ್ಯಾರ್ಥಿಗಳ ಪರಿಶ್ರಮವಿಲ್ಲದೆ ಯಾವುದೂ ಸಾಧ್ಯವಿಲ್ಲ. ಪ್ರತಿನಿತ್ಯ ತರಗತಿಗೆ ಹಾಜರಾಗಬೇಕು. ಆ ದಿನದ ಪಾಠಗಳನ್ನು ಅಂದೇ ಓದಬೇಕು ಮತ್ತು ಗುರು ಹಿರಿಯರಿಗೆ ವಿಧೇಯರಾಗಿ ಇರಬೇಕು ಎಂದು ತಿಳಿಸಿದರು. ಈಶ್ವರಿ ವಿಶ್ವವಿದ್ಯಾಲಯ ಅಭಿನಂದಿಸಿರುವುದಕ್ಕೆ ನನಗೆ ತುಂಬಾ ಸಂತೋಷವಾಗುತ್ತದೆ. ಆ ಭಗವಂತನ ಆಶೀರ್ವಾದ ನನ್ನ ಮೇಲಿರುತ್ತದೆ ಎಂದು ಭಾವಿಸುತ್ತೇನೆ. ನಾನು ಮುಂದಿನ ದಿನಗಳಲ್ಲಿ ವೈದ್ಯರಾಗಿ ಜನಸೇವೆ ಮಾಡಬೇಕೆಂದು ಆಶಿಸುತ್ತೇನೆ. ಇದೇ ಸಂದರ್ಭದಲ್ಲಿ ರಾಜಯೋಗಿ ಡಾಕ್ಟರ್ PH ಮಹೇಂದ್ರಪ್ಪ ಮಾತನಾಡಿ, ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ, ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿಯೂ ಅವರದ್ದೇ ಆದ ಒಂದು ವಿಶೇಷತೆ ಇರುತ್ತದೆ. ಹಾಗಾಗಿ ಕಡಿಮೆ ಅಂಕ ಗಳಿಸಿರಲಿ, ಹೆಚ್ಚು ಅಂಕ ಗಳಿಸಿರಲಿ ಅದು ಮುಖ್ಯವಲ್ಲ. ಪ್ರತಿಯೊಬ್ಬರಲ್ಲೂ ವಿವಿಧ ಕ್ಷೇತ್ರಗಳಲ್ಲಿ ಪ್ರತಿಭೆ ಇರುತ್ತದೆ. ಆ ಪ್ರತಿಭೆಯನ್ನು ಗುರುತಿಸಿಕೊಂಡು ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಾಗ ಯಶಸ್ಸು ನಿಮ್ಮದಾಗುತ್ತದೆ. ಸಾಧನೆ ಮತ್ತು ಪರಿಶ್ರಮ ಬಹಳ ಮುಖ್ಯ. ಜೊತೆಗೆ ಮಾನವೀಯ ಮೌಲ್ಯಗಳು ಬೆಳೆಸಿಕೊಳ್ಳಬೇಕು ಎಂದು ತಿಳಿಸಿದರು. ರಾಜಯೋಗಿನಿ ಬ್ರಹ್ಮಕುಮಾರಿ ಅನ್ನಪೂರ್ಣ, ಸಂಚಾಲಕರಾದ BK ಶಾಂತ, ಶಿಕ್ಷಕರಾದ ನಾಗಭೂಷಣ್, ವಾಸವಿ ಶಾಲೆಯ ರವಿ, ರಾಜಣ್ಣ, ವಿಜಯಣ್ಣ, ಗೀತಾ, ಕಾವ್ಯ, ಶಿಕ್ಷಕಿ ಸುಕನ್ಯಾ ಮುಂತಾದವರು ಭಾಗವಹಿಸಿದ್ದರು. ಎಲ್ಲರಿಗೂ ನಮಸ್ಕಾರಗಳು. ಮೊದಲನೇದಾಗಿ ತುಂಬಾ ಖುಷಿ ಆಗುತ್ತೆ. 625ಕ್ಕೆ 624 ಅಂಕ ತಗೊಂಡು ತುಂಬಾ ಖುಷಿ ಆಗುತ್ತೆ. ಮೊಟ್ಟ ಮೊದಲಿಗೆ ನಾನು ಈಶ್ವರ್ಯ ವಿಶ್ವವಿದ್ಯಾಲಯಕ್ಕೆ ಧನ್ಯವಾದ ಹೇಳಕ್ ಬಯಸ್ತೀನಿ. ಯಾಕೆಂದ್ರೆ ಎಲ್ಲಾ ರೀತಿಯ ವಿದ್ಯಾರ್ಥಿಗಳನ್ನ ಇಲ್ಲಿ ಕರೆತಂದು ಪೋಷಕರನ್ನ ಕರೆಸಿ ಎಲ್ಲರಿಗೂ ಪ್ರೋತ್ಸಾಹ ನೀಡಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಮುಂದೆ ತುಂಬಾ ನೆನಪಾಗತ್ತೆ. ತುಂಬಾ ಖುಷಿ ಇದೆ. ಮತ್ತೆ ನನಗೆ ಪ್ರೋತ್ಸಾಹ ನೀಡಿದ ನಮ್ಮ ಶಾಲೆ ಶ್ರೀ ವಾಸವಿ ವಿದ್ಯಾಸಂಸ್ಥೆ, ನಮ್ಮ ಸರ್ ರವಿ ಸರ್ ಬಂದಿದ್ದಾರೆ, ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಮತ್ತೆ ನಮ್ಮ ಪೇರೆಂಟ್ಸ್, ನಮ್ಮ ಅಪ್ಪ ಬಂದಿದ್ದಾರೆ, ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಮತ್ತೆ ನಾನು ಮುಂದೆ ಚೆನ್ನಾಗಿ ಓದಿ MBBS ಮಾಡಬೇಕು, ಡಾಕ್ಟರ್ ಆಗಬೇಕು ಅಂತ ಆಸೆ ಇದೆ. ನಾವು ಯಾವುದೇ ಕೆಲಸನೂ ಕೂಡ ಮನಸ್ಸಿಟ್ಟು ಮಾಡಬೇಕು. ತುಂಬಾ ಇಷ್ಟಪಟ್ಟು ಓದ್ಬೇಕು. ಯಾರು ಕಷ್ಟಪಟ್ಟು ಓದ್ಬೇಡಿ. ಮನಸ್ಸಿಟ್ಟು ಮಾಡಿದ್ರೆ ಮನಸ್ಸೇ ಮಾರ್ಗ ಅಂತ ಹೇಳ್ತಾರೆ. ಮನಸ್ಸಿಟ್ಟು ಮಾಡಿದ್ರೆ ಅದನ್ನ ಸಾಧಿಸೋ ಮಾರ್ಗಗಳು ತಾನೇ ಕಾಣುತ್ತಂತೆ. ಅದನ್ನ ನಂಬಿದೀನಿ ನಾನು. ಮತ್ತೆ ಸರ್ ಹೇಳ್ದಾಗೆ ಬರೀ ಓದೋದೇ ಅಲ್ಲ, ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಮಹತ್ವ ಇರುತ್ತೆ, ಅವ್ರದೇ ಆದ ಗೌರವ ಇರುತ್ತೆ. ಅದನ್ನ ಗುರುತಿಸಿ ಪ್ರೋತ್ಸಾಹ ನೀಡ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ಪೋಷಕರಿಗೂ ತುಂಬಾ ಧನ್ಯವಾದ. ಇಷ್ಟು ಮಾತನಾಡಕ್ ಅವಕಾಶ ಕೊಟ್ಟಿದ್ದಕ್ಕೆಲ್ಲರಿಗೂ ಧನ್ಯವಾದಗಳು. ಓಂ ಶಾಂತಿ. ಈ ದಿನ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಸಿರಾ ಶಾಖೆಯ ವತಿಯಿಂದ SSLCಯಲ್ಲಿ ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳನ್ನು ಅಭಿನಂದಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಹಾಕಿಕೊಂಡಿದ್ವಿ. ಅದರಂತೆ ಪೋಷಕರು ಮತ್ತು ವಿದ್ಯಾರ್ಥಿಗಳು ಬಹಳ ಉತ್ಸಾಹದಿಂದ ಮಕ್ಕಳನ್ನು ಕರ್ಕೊಂಡು ಬಂದಿದ್ದಾರೆ. ಅದರ ಜೊತೆಯಲ್ಲಿ ಹೆಚ್ಚು ಅಂಕದನ್ನು ಗಳಿಸಿದವರಲ್ಲಿ ಹರ್ಷಿತಾ ಮೊದಲನೇವಳಾಗಿದ್ದಾಳೆ. ಅವಳು 625 ಅಂಕಗಳಿಗೆ 624 ಅಂಕಗಳನ್ನು ಗಳಿಸಿ ನಮ್ಮ ಶಿರಾ ತಾಲೂಕಿನ ಒಂದು ಹೆಮ್ಮೆ ಮತ್ತು ಶಿರಾ ತಾಲೂಕಿಗೆ ಒಂದು ಹೆಸರನ್ನು ತಂದು ಕೊಟ್ಟಿದ್ದಾಳೆ. ಜೊತೆಯಲ್ಲಿ ಅವಳು ತನ್ನದೇ ಆಗಿರ್ತಕ್ಕಂಥ ದೂರದೃಷ್ಟಿಯನ್ನು ಅವಳು ಹೊಂದಿದ್ದಾಳೆ. ಮುಂದೆ ವೈದ್ಯಳಾಗಿ ಜನಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಆಕಾಂಕ್ಷೆಯನ್ನು ಇಟ್ಕೊಂಡಿದ್ದಾಳೆ. ಅವಳ ಆಸೆ ಈಡೇರಲಿ. ಜೊತೆಯಲ್ಲಿ ಅವರಿಗೆ ತರಬೇತಿ ನೀಡಿದಂಥ ಶಿಕ್ಷಕರಿರ್ಬೋದು ಅಥವಾ ಪ್ರೋತ್ಸಾಹ ಕೊಟ್ಟಂಥ ತಂದೆ ತಾಯಿಗಳಿರ್ಬೋದು, ಇವರೆಲ್ಲರ ಆಶೀರ್ವಾದದಿಂದ ಅವಳು ಈ ಎಲ್ಲ ಒಂದು ಸಾಧನೆಯನ್ನು ಅವಳು ಮಾಡಿದ್ದಾಳೆ. ಜೊತೆಯಲ್ಲಿ ಸಮಾಜವೂ ಸಹಿತವಾಗಿ ಪ್ರತಿಭಾವಂತರಿಂದ ಅವರಿಂದ ಸೃಜನಶೀಲತೆ, ರಚನಾತ್ಮಕತೆ ಮತ್ತು ಸಮಾಜದ ಎಲ್ಲ ವರ್ಗದವರ ಸೇವೆ ಮಾಡಬೇಕು ಅಂತೇಳಿ ಸಮಾಜವೂ ಸಹಿತ ನಿರೀಕ್ಷಣೆಯನ್ನ ಮಾಡ್ತಾ ಇರ್ತದೆ. ಹಾಗಾಗಿ ತನ್ನ ದೂರದೃಷ್ಟಿಯನ್ನ ಮತ್ತು
ತನ್ನ ಆಲೋಚನೆಯನ್ನ ಯಶಸ್ವಿಗೊಳಿಸಬೇಕಾದ್ರೆ ಮುಂದಿನ ದಿನಗಳಲ್ಲಿಯೂ ಸಹಿತವಾಗಿ ಇದೇ ಉತ್ಸಾಹವನ್ನ, ಇದೇ ಪ್ರೋತ್ಸಾಹವನ್ನ, ಇದೇ ರೀತಿಯಾಗಿರ್ತಕ್ಕಂಥ ಪರಿಶ್ರಮವನ್ನು ಆಕೆ ಇಟ್ಕೊಳ್ಳಿ. ಈಶ್ವರಿ ವಿಶ್ವವಿದ್ಯಾಲಯ ಆಕೆಗೆ ಸದಾ ಕಾಲಕ್ಕೆ ಆಶೀರ್ವಾದವನ್ನು ಮಾಡ್ತದೆ ಮತ್ತು ಶುಭ ಸಂಕಲ್ಪವನ್ನು ಮಾಡ್ತದೆ. ಆಕೆಗೆ ಒಳ್ಳೇದಾಗ್ಲಿ ಅಂತೇಳಿ ನಾನಾದ್ರೂ ಸಹಿತವಾಗಿ ಭಾವಿಸ್ತೀನಿ. ಹಾಗೇನೆ ಉಳಿದ ಎಲ್ಲ ಮಕ್ಕಳು ಸಹಿತವಾಗಿ ಅವರು ತಮ್ಮ ಕ್ಷೇತ್ರಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪ್ರತಿಭೆಯನ್ನ ಅವರು ಹೊಂದಿರ್ತಾರೆ. ಯಾವ ಮಕ್ಕಳು ಸಾಧಾರಣ ಅಲ್ಲ, ಆರ್ಡಿನರಿ ಅಲ್ಲ, ಅಥವಾ ಯಾವ ಮಕ್ಕಳಲ್ಲಿಯೂ ಸಾಮರ್ಥ್ಯ ಶಕ್ತಿ ಇಲ್ಲ ಅಂತಲ್ಲ, ಕ್ಷೇತ್ರ ಬೇರೆ ಇರ್ಬೋದು ಅಷ್ಟೇನೆ. ಅವರ ಆಲೋಚನೆ, ಅವರ ವಿವೇಚನೆ, ಅವರ ಪ್ರತಿಭೆ ಮತ್ತು ಇನ್ನೊಂದು ಕ್ಷೇತ್ರದಲ್ಲಿ ಅವರು ಯಶಸ್ಸು ಮತ್ತು ಕೀರ್ತಿಯನ್ನ ಗಳಿಸ್ತಾರೆ. ಹಾಗಾಗಿ ಯಾವ ವಿದ್ಯಾರ್ಥಿಗಳು ಸಹಿತವಾಗಿ ನನಗೆ ಕಡಿಮೆ ಮಾರ್ಕ್ಸ್ ಬಂದಿದೆ ಅಥವಾ ನನಗೆ ಇನ್ನೂ ಬರಬೇಕಾಗಿತ್ತು ಅಂತ ಆಲೋಚನೆ ಮಾಡಬೇಡಿ. ಬಟ್ ಇವತ್ತು ಮಾರ್ಕ್ಸ್ ಕಾರ್ಡ್ ಅಲ್ಲ ನಮ್ಮನ್ನ ಡಿಸೈಡ್ ಮಾಡ್ತಕ್ಕಂಥದ್ದು, ನಮ್ಮ ಒಂದು ಏಮ್ ಅಂಡ್ ಮಿಷನ್ ಅಂತ ಹೇಳಿ ನಾವು ಕರಿತೀವಿ. ಮತ್ತೆ ನಮ್ಮ ಗುರಿ ಮತ್ತು ನಮ್ಮ ಸಾಧನೆ ಅಂದ್ರೆ ಸಾಧಿಸುವ ಮಾರ್ಗ ಏನಿದೆ ಅದರ ಮೇಲೆ ನಮ್ಮ ಯಶಸ್ಸನ್ನ ನಾವು ಗುರುತಿಸ್ಕೊಳ್ಳಿಕ್ಕಾಗ್ತದೆ. ಹಾಗಾಗಿ ಪ್ರತಿಯೊಬ್ಬರಲ್ಲಿಯೂ ನಿಮ್ಮಲ್ಲಿ ಪ್ರತಿಭೆ ಇದೆ. ಆ ಪ್ರತಿಭೆಗೆ ಎಲ್ಲೋ ಒಂದು ಕಡೆನಲ್ಲಿ ನಿಮ್ಮ ಸೆಲ್ಫ್ ಮೋಟಿವೇಶನ್ ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ಸ್ವಯಂ ಪ್ರೇರಣೆಯನ್ನು ತಂದುಕೊಂಡು ನಾನು ಸಾಧಿಸ್ಬೇಕು ಅಂತಕ್ಕಂಥ ಛಲ ಸಾಹಸವನ್ನ ಇಟ್ಕೊಂಡು ಅದರ ಜೊತೆನಲ್ಲಿ ಆದಮ್ಯವಾಗಿರ್ತಕ್ಕಂತಹ ಹಂಬಲ, ಅರ್ಜ್ ಅಂತ ಹೇಳಿ ಕರಿತೀವಿ. ಆ ಅರ್ಜನ್ನ ಇಟ್ಕೊಂಡು ನಿಮ್ಮಲ್ಲಿ ಯಾವ ಪ್ರತಿಭೆ ಇದೆ ಅಂತ ಗುರುತಿಸ್ಕೊಳ್ಳಿ. ಆ ಕ್ಷೇತ್ರದಲ್ಲಿ ನೀವು ಸಾಧನೆಯನ್ನ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಯಶಸ್ಸನ್ನ ಕೋರ್ತಾ ಈಶ್ವರಿ ವಿಶ್ವವಿದ್ಯಾಲಯ ಸದಾ ಕಾಲಕ್ಕೆ ನಿಮ್ಮಿಂದ ಇರ್ತದೆ, ಈಶ್ವರನ ಆಶೀರ್ವಾದ ಸದಾ ಕಾಲಕ್ಕೆ ನಿಮ್ಮಿಂದ ಇರ್ತದೆ ಅಂತ ಹೇಳ್ತಾನ ಎಲ್ಲ ಪೋಷಕರಿಗೆ, ಎಲ್ಲ ಶಿಕ್ಷಕರಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಒಳ್ಳೆಯದಾಗಲಿ. ಒಂದು ನಿಮಿಷ ಭಗವಂತನ ನೆನಪು ಮಾಡೋಣ, ಆಮೇಲೆ ಪ್ರಸಾದದ ವಿತರಣೆ ಆಗ್ತದೆ.